ಆತ್ಮೀಯರೇ ನಮಸ್ಕಾರ. ಹೇಗಿದ್ದೀರಿ? ನೋಡಿ, ರಾಹುಲ್ ಗಾಂಧಿ ಕಳಿಸಿದಂಥ ಒಂದು ಮಹತ್ವದ ಸಂದೇಶ ಎಷ್ಟೆಲ್ಲ ಡೆವಲಪ್ಮೆಂಟಿಗೆ ಕಾರಣ ಆಗ್ತಾ ಇದೆ ನೋಡಿ. ಈ ರೀತಿಯ ಸಂದೇಶಗಳು ಬೆನ್ನಿಂದ ಬೆನ್ನಿಗೆ ಬರ್ತಾ ಇದೆ. ಆದರೆ ಈ ಮೆಸೇಜ್ ಇದೆಯಲ್ಲ, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಒಂದು ಕಡೆ ಇವತ್ತು ಹುಬ್ಬಳ್ಳಿಯಲ್ಲಿ ಅಹಿಂದ ಸಮಾವೇಶ ನಡೆದಿದೆ. ಆ ಕಡೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ನಡೆಸಬೇಕಿದ್ದ ಸಭೆ ರದ್ದುಗೊಂಡಿದೆ, ಕ್ಯಾನ್ಸಲ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ದಾವೋಸಿಗೆ ಹೋಗಲ್ಲ ಅಂತ ಹೇಳಿದವರು ದಾವೋಸಿಗೆ ಹೋಗಿದ್ದಾರೆ. ಡಿ ಕೆ ಸುರೇಶ್ ಅವರು ಈ ಕಡೆ ಎಂಥ ಹೇಳಿಕೆಗಳನ್ನ ಕೊಟ್ಬಿಟ್ರು ಅಂದರೆ, ಅವ್ರು ಕೊಟ್ಟಂಥ ಒಂದೊಂದು ಹೇಳಿಕೆಯೂ ಕೂಡ ಅಧಿಕಾರ ತಾಳ್ಮೆ ಎರಡೂ ಕೂಡ ಶಾಶ್ವತ ಅಲ್ಲ ಅಂದ್ರಲ್ಲ, ಯಾವ ಕಾರಣಕ್ಕಾಗಂಗೆ ಹೇಳಿದ್ರು. ಈ ಕಡೆ ಐದು ಅಹಿಂದ ಸಮಾವೇಶಗಳು ಬೆನ್ನಿಂದ ಬೆನ್ನಿಗೆ. ಇವತ್ತು ಹುಬ್ಬಳ್ಳಿಯಲ್ಲಿ, ನಾಡ್ದು 25ನೇ ತಾರೀಕು ಮೈಸೂರಲ್ಲಿ, ಅದಾದಮೇಲೆ ದಾವಣಗೆರೆ, ಆನಂತರ ಬೆಂಗಳೂರಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಕಡೆ, ಈ ರೀತಿ ಸರಣಿಯಾಗಿ ಅಹಿಂದ ಸಮಾವೇಶಗಳು ನಡೀತಾ ಇವೆ. ಹಾಗಾದರೆ ಏನು ನಡೀತಾ ಇದೆ? ಮತ್ತು ನೋಡಿ, ನಿನ್ನೆಯಿಂದ ಸಿದ್ದರಾಮಯ್ಯನವರು ಬಜೆಟ್ ಪ್ರಿಪ್ರೇಷನ್ ಮೀಟಿಂಗ್ ಸ್ಟಾರ್ಟ್ ಮಾಡೇ ಬಿಟ್ರು. ಹೈಕಮಾಂಡ್ ಹಾಗಾದರೆ ಪರ್ಮಿಷನ್ ಕೊಟ್ಟೇ ಬಿಡ್ತಾ? ಬಜೆಟ್ ಅನುಮೋದನೆ ಆದ ನಂತರವೇ ಅಧಿಕಾರ ಹಸ್ತಾಂತರದ ಚರ್ಚೆಯ? ಇನ್ಫ್ಯಾಕ್ಟ್ ಏನು ನಡೀತಾ ಇದೆ? ರಾಹುಲ್ ಗಾಂಧಿ ಕಳಿಸಿದಂಥ ಸಂದೇಶ ಏನು? ಎಸ್, ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಮೇಲ್ನೋಟಕ್ಕೆ ಹೊರನೋಟಕ್ಕೆ ನಿಮಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಹೋಗಿ ದೆಹಲಿಯಲ್ಲಿ ಸಭೆಯಲ್ಲಿ ಭಾಗವಹಿಸಲಿಲ್ಲ ಅನ್ನೋದು ಬಿಟ್ಟರೆ ಚಟುವಟಿಕೆಗಳು ನಡೀತಾನೆ ಇದೆ. ಹೈಕಮಾಂಡ್ನಿಂದ ಸಂದೇಶ ಬರ್ತಾನೆ ಇದೆ. ಅದೇ ಕಾರಣಕ್ಕಾಗಿ ಈ ಕಡೆ ಇವ್ರ ಪಾಡಿಗೆ ಇವರು ಬಜೆಟ್ಗೆ ರೆಡಿ ಆಗ್ತಾ ಇದ್ದಾರೆ, ಆ ಕಡೆ ಡಿ ಕೆ ಶಿವಕುಮಾರ್ ದಾವೋಸಿಗೆ ಹೋಗಿ ಕೂತ್ಕೊಂಡಿದ್ದಾರೆ. ಡಿ ಕೆ ಸುರೇಶ್ ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಹೊಡೆತದ ಮೇಲೆ ಹೊಡೆತ ಕೊಡ್ತಾ ಇದ್ದಾರೆ. ಆದರೆ ಬಹಿರಂಗವಾಗಿ ನಡೆಯಬೇಕಿದ್ದಂತಹ ಡಿ ಕೆ ಶಿವಕುಮಾರ್ ಬೆಂಬಲಿಗರ ಸಭೆ ಮಾತ್ರ ರದ್ದುಗೊಂಡಿದೆ. ಯಾವ ಕಾರಣಕ್ಕಾಗಿ ರದ್ದಾಯಿತು? ಮತ್ತು ನೋಡಿ, ಅಹಿಂದ ಸಮಾವೇಶ, ಅದಕ್ಕೆ ಯಾರೂ ಬ್ರೇಕ್ ಹಾಕ್ತಾ ಇಲ್ಲ. ನೋಡಿ, ಸಿದ್ದರಾಮಯ್ಯನವರು ಒಂದು ಮೆಸೇಜ್ನ ಕ್ಲಿಯರ್ ಆಗಿ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ. ಏನು ಅಹಿಂದ ಸಮಾವೇಶಗಳೆಲ್ಲ ನಡೀತಾ ಇದೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಾನು ಅದರಲ್ಲಿ ಭಾಗಿ ಆಗೋದು ಇಲ್ಲ, ನಾನು ನಡೆಸಿ ಅಂತಲೂ ಹೇಳಿಲ್ಲ, ನಡೆಸಬೇಡಿ ಅಂತಲೂ ಹೇಳಿಲ್ಲ. ಕೆಲವರು ಸ್ವಯಂ ಪ್ರೇರಿತವಾಗಿ ಏನೋ ಮಾಡ್ತಾ ಇದ್ದಾರೆ, ನಾನು ಅದನ್ನು ತಡಿಲಿಕ್ಕೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಹೀಗೆ ಹೇಳಿರ್ಬೋದು, ಅವರ ಬೆಂಬಲ ಇದೆಯೋ ಇಲ್ವೋ, ಆದರೆ ಅಹಿಂದ ಸಮಾವೇಶ ಅಂದ ಕೂಡಲೇ ಅಲ್ಲಿ ಕಣ್ಣಿಗೆ ಕಾಣಿಸೋದೆ ಸಿದ್ದರಾಮಯ್ಯನವರು, ಕಣ್ಣು ಮುಂದೆ ಬರೋದೇ ಸಿದ್ದರಾಮಯ್ಯನವರು. ಅದು ಸಿದ್ದರಾಮಯ್ಯನವರ ಪರವಾಗಿಯೇ ನಡೀತಾ ಇರುವಂತಹ ಸಮಾವೇಶ. ಹೀಗಾಗಿ ಸಹಜವಾಗಿ ಒಂದು ರಾಜಕೀಯ ಒತ್ತಡ ಅದರಿಂದ ನಿರ್ಮಾಣ ಆಗೋದು ಖಂಡಿತ. ಈ ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಬೆಂಬಲಿಗರಿಗೆ ತಾವೇ ಹೇಳಿ ಯಾವುದೇ ಕಾರಣಕ್ಕೂ ಸಭೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಯಾಕಂದರೆ ಅದಕ್ಕೆ ಕಾರಣ ರಾಹುಲ್ ಗಾಂಧಿಯವರ ಒಂದು ಸಂದೇಶ. ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಹೋದ ನಂತರ ಅಲ್ಲಿ ರಾಹುಲ್ ಗಾಂಧಿಯವರ ಒಂದು ಸಭೆ, ಅದು ಅಸ್ಸಾಂ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಆದರೂ ಕೂಡ ಇನ್ನು ಬಿಟ್ವೀನ್ ಅವರಿಗೆ ಏನು ಮೆಸೇಜ್ ಕೊಡಬೇಕಿತ್ತು ರಾಹುಲ್ ಗಾಂಧಿ ಮೆಸೇಜ್ ಕೊಟ್ಟಿದ್ರು. ಅದಾದ ನಂತರ ದೂರವಾಣಿಯಲ್ಲೂ ಕೂಡ ಮಾತನಾಡಿದ್ರು. ಅದಾದ ನಂತರವೇ ಡಿ ಕೆ ಶಿವಕುಮಾರ್ ಬೆಂಗಳೂರಿಗೆ ವಾಪಸ್ ಬಂದದ್ದಾಗಿತ್ತು. ನೋಡಿ, ಹಾಗಾದರೆ ರಾಹುಲ್ ಗಾಂಧಿ ಹೇಳಿದಂಥ ಅದೊಂದು ಮಾತೇನು ನೋಡಿ, ಅದನ್ನೇ ಡಿ ಕೆ ಸುರೇಶ್ ಅವರು ಹೇಳಿದ್ದು, ಅಧಿಕಾರ ಹಾಗೂ ತಾಳ್ಮೆ ಎರಡೂ ಕೂಡ ಶಾಶ್ವತ ಅಲ್ಲ ಅಂತ. ಅಂದರೆ ಈಗ ನೋಡಿ, ಏನೀಗ ಕಾಯ್ತಾ ಇದ್ದಾರಲ್ಲ, ಇದು ಕಟ್ಟ ಕಡೆಯ ಕಾಯುವಿಕೆ. ಇದಾದ ಮೇಲೆ ಇನ್ನು ನಾವು ಕಾಯಲ್ಲ. ಈಗ ಸ್ವತಃ ರಾಹುಲ್ ಗಾಂಧಿಯೇ ಹೇಳಿರೋದ್ರಿಂದ ಇದೊಂದು ಬಾರಿ ನಾವು ಕಾಯ್ತೀವಿ, ಇನ್ನೂ ತಾಳ್ಮೆಯ ಕಟ್ಟೆ ಹೊಡಿಲಿಕ್ಕೆ ಅವಕಾಶ ಕೊಡಬೇಡಿ ಅನ್ನುವ ಸಂದೇಶವನ್ನೇ ಅವರು ರವಾನೆ ಮಾಡಿದ್ದು. ಹಾಗಾದರೆ ರಾಹುಲ್ ಗಾಂಧಿ ಹೇಳಿದ್ದೇನು? ನೋಡಿ, ರಾಹುಲ್ ಗಾಂಧಿ ಹೇಳಿದ್ದೇನು ಅಂದರೆ, ಡಿ ಕೆ ಶಿವಕುಮಾರ್ ಅವರಿಗೆ ಕ್ಲಿಯರ್ ಮೆಸೇಜ್ ಕೊಟ್ಟರು. ನೋಡಿ, ನಿಮ್ಮಿಂದ ಏನೋ ತಪ್ಪಾಯಿತು ಅನ್ನುವ ಸಂದೇಶ ಹೋಗೋದು ಬೇಡ, ನೀವು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಯಾವುದೇ ಡಿಸಿಷನ್ನ ತೆಗೆದುಕೊಳ್ಬೇಡಿ. ಇಲ್ಲಿಯವರೆಗೂ ಕಾದಿದ್ದೀರಿ, ಇನ್ನೊಂದು ತಿಂಗಳು ಕಾಯಿರಿ. ಮಾರ್ಚ್ ಅಂತ್ಯದ ಒಳಗಾಗಿ ನಾನು ಸೆಟ್ಲ್ ಮಾಡ್ತೀನಿ. ಏನೋ ಒಂದು ತೀರ್ಮಾನ ಹೈಕಮಾಂಡ್ನಿಂದ ಆಗುತ್ತೆ, ನಮ್ಮಿಂದ ಒಂದು ತೀರ್ಮಾನವನ್ನು ನೀವು ನಿರೀಕ್ಷೆ ಮಾಡ್ಬೋದು. ಅಲ್ಲಿಯವರೆಗೂ ಕೂಡ ತಾಳ್ಮೆಯಿಂದ ಇರಿ ಅನ್ನುವ ಸಂದೇಶವನ್ನೇ ರಾಹುಲ್ ಗಾಂಧಿಯವರು ಕೊಟ್ಟರು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದೇನು? ಡಿ ಕೆ ಶಿವಕುಮಾರ್ ಅವರು ಕೂಡ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಬಂದರು. ಏನು ಹೇಳಿದ್ರು ಅವರು? ಸರಿ ಆಯಿತು, ಸ್ವತಃ ರಾಹುಲ್ ಗಾಂಧಿಯವರೇ ಹೇಳ್ತಿರೋದ್ರಿಂದ, ನೀವೇ ಹೇಳ್ತಿರೋದ್ರಿಂದ ಮಾರ್ಚ್ ಅಂತ್ಯದವರೆಗೂ ಕೂಡ ಕಾಯ್ತೇನೆ. ಆದರೆ ಬಜೆಟ್ ಅನುಮೋದನೆಯಾಗುವ ಮೊದಲು ತೀರ್ಮಾನ ಆಗಲಿ, ಅದಾದ ನಂತರ ನಾವು ಕಾಯ್ಲಿಕ್ಕೆ ಆಗೋದಿಲ್ಲ, ಯಾರನ್ನೂ ನಾನು ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಡಿ ಕೆ ಸುರೇಶ್ ಅವರು ಹೇಳಿದ್ದೇನಂತ, ಅಧಿಕಾರ ಹಾಗೂ ತಾಳ್ಮೆ ಎರಡೂ ಶಾಶ್ವತ ಅಲ್ಲ ಅಂತ. ಸಿದ್ದರಾಮಯ್ಯವರು ಇವತ್ತು ಅಧಿಕಾರದಲ್ಲಿರ್ಬೋದು, ಆದರೆ ಅಧಿಕಾರ ಶಾಶ್ವತ ಅಲ್ಲ. ಹಾಗೂ ನಾವಿವತ್ತು ತಾಳ್ಮೆಯನ್ನು ವಹಿಸಿರ್ಬೋದು, ಈ ತಾಳ್ಮೆಯೂ ಶಾಶ್ವತ ಅಲ್ಲ. ಸೊ ಈಗ ರಾಹುಲ್ ಗಾಂಧಿ ಏನು ಹೇಳಿದ್ದಾರೆ, ಮಾರ್ಚ್ ಎಂಡ್ ಅಂತೇಳಿ, ಅಷ್ಟರ ಒಳಗಾಗಿ ತೀರ್ಮಾನ ಆಗದೆ ಹೋದರೆ ಇನ್ನು ತಾಳ್ಮೆ ಉಳಿಯೋದಿಲ್ಲ. ಆ ಮೆಸೇಜ್ನ ಡಿ ಕೆ ಸುರೇಶ್ ಕೊಟ್ಟರು. ಡಿ ಕೆ ಶಿವಕುಮಾರ್ ಅವರು ಕೂಡ ರಾಹುಲ್ ಗಾಂಧಿಯವರಿಗೆ ಅದನ್ನೇ ಹೇಳಬಂದರು. ಅದನ್ನು ಹೇಳಿ ಬಂದ ನಂತರ ತಮ್ಮ ಬೆಂಬಲಿಗರಿಗೆ ಹೇಳಿದ್ದೇನು ಅಂದರೆ, ಇವರಿಗಾಗಲೇ ಸಭೆ ಮಾಡಲಿಕ್ಕೆ ಎಲ್ಲ ತಯಾರಿ ಆಗೋಗಿತ್ತು. ಇವತ್ತು ಒಂದು ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ನಡೆಸಿ ಮಾಧ್ಯಮದವರಿಗೂ ಮಾತನಾಡಬೇಕು ಅಂಥೇಳಿ
ರೆಡಿಯಾಗಿದ್ದರು, ಮೀಡಿಯಾದವರಿಗೆಲ್ಲ ಆಲ್ರೆಡಿ ಮೆಸೇಜ್ ಹೋಗಿತ್ತು. ಆದರೆ ಕಡೆ ಕ್ಷಣದಲ್ಲಿ ಸಭೆಯನ್ನು ರದ್ದು ಮಾಡಿದ್ರು. ಇನ್ ಫ್ಯಾಕ್ಟ್ ಅವರೆಲ್ಲ ಹೇಳ್ತಿರೋದು ಇಲ್ಲ ಮುಂದೂಡಿದ್ದೀವಿ, ಪೋಸ್ಟ್ಪೋನ್ ಮಾಡಿದ್ದೀವಿ ಅಂತಿದ್ದಾರೆ. ವಾಟ್ ಎವರ್, ಇವತ್ತಂತೂ ರದ್ದಾಗಿದೆ, ಮುಂದೆ ಯಾವತ್ತಾಗುತ್ತೋ ನೋಡೋಣ. ಅಂದರೆ ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದ್ರು, ನೀವೇನೋ ಒಂದು ಸಭೆ ಮಾಡಿ ಹೇಳಿಕೆ ಕೊಟ್ಟರೆ ಅದು ಡ್ಯಾಮೇಜ್ ಆಗ್ಬೋದು, ನಂಬರ್ 1. ನಂಬರ್ 2, ರಾಹುಲ್ ಗಾಂಧಿ ಅವರು ಹೇಳಿದ್ದು ಅಧಿವೇಶನ ಇದೆ, ಅಧಿವೇಶನದಲ್ಲಿ ಕಾಂಗ್ರೆಸ್ನ ಅಜೆಂಡಾ ಕಾರಣಕ್ಕಾಗಿ ಈ ಅಧಿವೇಶನವನ್ನು ತುರ್ತಾಗಿ ಕರೆದಿದ್ದಾರೆ. ಸೊ ಅಲ್ಲಿ ವಿರೋಧ ಪಕ್ಷಗಳಿಗೆ ಆಹಾರ ಆಗಬೇಡಿ, BJPಗೆ JDSಗೆ ನೀವು ಆಹಾರ ಆಗಬೇಡಿ, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು. ಹೀಗಾಗಿ ಈ ಅಧಿವೇಶನ ಮುಗಿಯಲ್ಲಿ ಫೆಬ್ರವರಿ ತಿಂಗಳಿನಲ್ಲಿ ಅವರು ಬಜೆಟ್ನ ತಯಾರಿ ಮಾಡ್ಕೋತಾರೆ, ಮಾಡಲಿ. ಈ ಕಡೆ ನಾನೂ ಕೂಡ ಸಂಸತ್ ಅಧಿವೇಶನದಲ್ಲಿ ಬ್ಯುಸಿ ಇರ್ತೀನಿ, ಅದಾದ ನಂತರ ಕುಳಿತು ಮಾತಾಡೋಣ. ಮಾರ್ಚ್ ಅಂತ್ಯದ ಒಳಗಾಗಿ ತೀರ್ಮಾನ ಖಂಡಿತವಾಗಿಯೂ ಆಗುತ್ತೆ ಅಂತ ಹೇಳಿದ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರೇ ಈ ಸಭೆಯನ್ನು ರದ್ದು ಮಾಡಿಸಿದ್ದಾರೆ. ಹಾಗಾದರೆ ಅಹಿಂದ ಸಮಾವೇಶ ಮಾಡ್ಕೊಂಡು ಹೋಗ್ತಿರ್ಬೋದಾ? ಸಿದ್ದರಾಮಯ್ಯನವರು ಈಗಾಗಲೇ ಹೇಳಿದಾರಲ್ಲ, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ. ಮತ್ತದೇನು ಲಕ್ಷಾಂತರ ಜನರನ್ನು ಸೇರಿಸಿ ಮಾಡ್ತಾ ಇರುವಂಥ ಅಹಿಂದ ಸಮಾವೇಶ ಅಲ್ಲ. ಇವತ್ತಿನ ಸಭೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಷ್ಟೇ, ಕೆಲವು ಸಾವಿರ ಸಂಖ್ಯೆಯಲ್ಲಿ ಜನರು ಒಟ್ಟಾಗಿದ್ದಾರೆ ಅನ್ನುವಂಥದ್ದು. ಮೈಸೂರಿನಲ್ಲೂ ಒಂದು 50,000 ಜನ ಸೇರ್ಬೋದು ಅನ್ನುವಂಥ ಚರ್ಚೆ ಇದೆ. ನೋಡಬೇಕು 25ನೇ ತಾರೀಕು ಏನಾಗುತ್ತೆ ಅಂತ ಹೇಳಿ. ಸೊ ಅಲ್ಲಿಗೆ ಒಂದಂತೂ ಕ್ಲಿಯರ್, DK ಬ್ರದರ್ಸ್ ಮಾರ್ಚ್ ಎಂಡ್ವರೆಗೂ ವೆಯ್ಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ. ಅದಾದ ನಂತರ ರಾಜಕೀಯವಾದಂಥ ತಲ್ಲಣ ನಿಜವಾಗಿಯೂ ಶುರು ಆಗೋದು ಆವಾಗ. ಮಾರ್ಚ್ ಅಂತ್ಯದ ನಂತರ ಏನು ಬೇಕಾದರೂ ಆಗ್ಬೋದು. ಈಗ ರಾಹುಲ್ ಗಾಂಧಿಯವರೇ ಕಮಿಟ್ ಆಗಿರೋದ್ರಿಂದ ಇನ್ನವರು ತಲೆ ತಪ್ಪಿಸ್ಕೊಂಡು ತಿರ್ಗೋಕ್ಕಾಗಲ್ಲ, ಕೊಟ್ಟ ಮಾತಿಗೆ ಅವರು ತಪ್ಪಲಿಕ್ಕೆ ಆಗೋದಿಲ್ಲ. ಹೀಗಾಗಿಯೇ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು, ಏನು ಮಾತಾಡಿದ್ದೀವಿ ಗೊತ್ತಾ, ನಾನು ಸಿದ್ದರಾಮಯ್ಯವರು ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ಅಂತ ಹೇಳಿದ್ದು ಇದೇ ಕಾರಣಕ್ಕಾಗಿ. ಸೊ ಈಗ ರಾಹುಲ್ ಗಾಂಧಿ ಅಶ್ಯೂರೆನ್ಸ್ ಕೊಟ್ಟಿರೋದ್ರಿಂದ ಕೊನೆಯ ಹಂತದ ತಾಳ್ಮೆಯ ಕಾಯುವಿಕೆ ಈಗ ಆರಂಭ ಆಗಿದೆ. ಮಾರ್ಚ್ ಅಂತ್ಯದ ಒಳಗಾಗಿ DK ಬ್ರದರ್ಸ್ ನಿರೀಕ್ಷೆ ಮಾಡುತ್ತಿರುವಂತೆ, ರಾಹುಲ್ ಗಾಂಧಿ ಹೇಳಿರುವಂತೆ ಅಧಿಕಾರ ಹಸ್ತಾಂತರದ ತೀರ್ಮಾನ ಆಗಬಹುದಾ? ಸಿದ್ದರಾಮಯ್ಯವ್ರನ್ನ ಕರೆದು ಹೇಳಬಹುದಾ? ಒಂದು ವೇಳೆ ಸಿದ್ದರಾಮಯ್ಯವ್ರನ್ನ ಕರೆದು ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟ ಬಿಡಲಿಕ್ಕೆ ಒಪ್ಬೋದಾ? ಒಪ್ಪಿದರೂ ಅದನ್ನು DK ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೋದಾ? ನೋಡಿ, ಭಾಳಷ್ಟು ಪ್ರಶ್ನೆಗಳಿದೆ. ಅವೆಲ್ಲವೂ ಕೂಡ ರಾಹುಲ್ ಗಾಂಧಿ ಸ್ವತಃ ಕುಳಿತು ಸಭೆ ನಡೆಸಿದಾಗಲೇ ತೀರ್ಮಾನ ಆಗುವಂಥದ್ದು. ನಿಮ್ಮ ಪ್ರಕಾರ ಏನಾಗ್ಬೋದು? ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಬೋದಾ ಅಥವಾ ಅವರೇ ಮುಂದುವರಿಬಹುದಾ? ಒಂದು ವೇಳೆ ಅವಕಾಶ ಸಿಗೋದೇ ಆದರೆ DK ಶಿವಕುಮಾರ್ ಅವರಿಗೆ ಸಿಗ್ಬೋದಾ ಅಥವಾ ಖರ್ಗೆ ಅವರಿಗೋ ಪರಮೇಶ್ವರ್ ಅವರಿಗೋ ಮತ್ತೊಬ್ಬರಿಗೂ ಸಿಗ್ಬೋದಾ? ಏನಾಗ್ಬೋದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ರಾಹುಲ್ ಸಮ್ಮುಖದಲ್ಲೇ ನಾವೇನು ಮಾತಾಡ್ಕೊಂಡಿದ್ದೀವಿ, ಹೈಕಮಾಂಡ್ ಸಮ್ಮುಖದಲ್ಲಿ ಏನು ಮಾತಾಡಿದ್ದೀವಿ, ಯಾರು ಎಲ್ಲ ಕೂತ್ಕೊಂಡು ನಾವೇನು ತೀರ್ಮಾನ ಮಾಡಿದ್ದೀವಿ ಅನ್ನೋದು ನಮಗೆ ಗೊತ್ತಿದೆ. ಭಾಳ ಕಷ್ಟ ಅಧಿಕಾರದಿಂದ ಇನ್ನೊಬ್ರನ್ನ ಬಿಡು ಮಾತು ಕೊಟ್ಟಿದ್ಯಾ ಅಂತ ಹೇಳೋದು ಭಾಳ ಕಷ್ಟ. ಎಲ್ಲದಕ್ಕೂ ಅಂತ್ಯ ಇದ್ದೇ ಇರುತ್ತಲ್ಲ, ಯಾವುದೂ ಶಾಶ್ವತ ಅಲ್ಲ. ಅಧಿಕಾರನೂ ಶಾಶ್ವತ ಅಲ್ಲ, ತಾಳ್ಮೆನೂ ಶಾಶ್ವತ ಅಲ್ಲ. ಇನ್ನ ಟೈಮ್ ಇದೆಯಲ್ಲ, ಮಾತಾಡೋಣ ಬಿಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ವೆಯ್ಟ್ ಮಾಡಿ.